ರಾಜಕೀಯಕ್ಕೆ ಬರೋಕ್ಕಿಂತ ಮೊದಲು ಪ್ರಮುಖ ರಾಜಕೀಯ ವ್ಯಕ್ತಿಗಳು ಯಾವ ಕೆಲಸವನ್ನು ಮಾಡ್ತಾ ಇದ್ರು, ಏನಾಗಿದ್ರು ಇವರು? ಪ್ರಮುಖವಾದ ಮುಖ್ಯ ವ್ಯಕ್ತಿಗಳು ಮೊದಲು ಏನು ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್. ಇವರು ಗೂಢಚಾರಿ ಮಾಡುವಂತಹ ಏಜೆಂಟ್ ಆಗಿದ್ರು. ಯಾರು? ನಮ್ಮ ರಷ್ಯಾದ ಪುಟಿನ್ ಗೂಢಚಾರಿ ಕೆಲಸ. ಒಂದು ಮಾಹಿತಿಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಥವಾ ಆ ಒಂದು ಸಂಸ್ಥೆಗೆ ತಿಳಿಸುವಂತಹ ಕೆಲಸವನ್ನ ಈ ಪುಟಿನ್ ಅವರು ಮಾಡ್ತಾ ಇದ್ರು. ನೆಕ್ಸ್ಟ್, ಇಟಲಿಯ ಅಧ್ಯಕ್ಷೆ ಜಾರ್ಜಿಯಾ ಮೆಲೋನಿ. ಇವರು ಒಬ್ಬ ವೇಟ್ರೆಸ್ ಆಗಿದ್ರು. ಪರಿಚಾರಿಕೆ ಮಾಡುವಂತಹ ವೃತ್ತಿಯನ್ನ ಇವರು ಮಾಡ್ತಾ ಇದ್ರು. ಇನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಚಹಾ ಮಾರ್ತಾ ಇದ್ರು. ಅದಾದ ನಂತರದಲ್ಲಿ ಗುಜರಾತಿನಲ್ಲಿ RSS ನ ಪೂರ್ಣಾವಧಿಯ ಕಾರ್ಯಕರ್ತರಾಗಿದ್ರು. ನೆಕ್ಸ್ಟ್, ಕೆನಡಾದ ಅಧ್ಯಕ್ಷ ಜಸ್ಟಿನ್ ಟ್ರುಡೋ. ಇವ್ರೇನ್ ಮಾಡ್ತಾ ಇದ್ರು ಗೊತ್ತಾ? ಬಾರ್ಗಳಲ್ಲಿ ಬೌನ್ಸರ್ ಆಗಿದ್ರು. ಇವತ್ತು ಭಾರತದ ವಿರುದ್ಧವಾಗಿ ಬಾಲನ್ನ ಬೌನ್ಸ್ ಮಾಡ್ತಾ ಇದ್ದಾರೆ. ಇನ್ನು ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈ ವ್ಯಕ್ತಿ ಒಬ್ಬ ಉದ್ಯಮಿ, ಜೊತೆಗೆ ಟಿವಿ ಚಾನೆಲ್ಗಳಲ್ಲಿ ಇವರು ಹೋಸ್ಟ್ ಅನ್ನ ಮಾಡ್ತಾ ಇದ್ರು. ನೆಕ್ಸ್ಟ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್. ಈ ಜಿನ್ಪಿಂಗ್ ಏನಾಗಿದ್ರು ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಈ ವ್ಯಕ್ತಿ ಒಬ್ಬ ಕಾರ್ಮಿಕ ಆಗಿದ್ರು. ಈಗ ಚೀನಾದ ಸರ್ವಾಧಿಕಾರಿ. ಕಾರ್ಮಿಕ ಆದಂತಹ ವ್ಯಕ್ತಿ ಇವತ್ತು ಸರ್ವಾಧಿಕಾರಿ. ಇನ್ನು ಉಕ್ರೇನ್ನ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಒಬ್ಬ ಹಾಸ್ಯಗಾರ ಆಗಿದ್ರು. ನಂತರದಲ್ಲಿ ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಇಮ್ರಾನ್ ಖಾನ್ ಅವರು, ತಮಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಆಟಗಾರ ಆಗಿದ್ರು. ಪ್ರಸ್ತುತ ಇವರು ಜೈಲಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಜೈಲಿಂದ ಹೊರಗಡೆ ಬರೋಕ್ ಆಗದೆ ಇರುವಂತೆ ಪಾಕಿಸ್ತಾನ ಸೇನೆ ನೂರಾರು ಕೇಸ್ಗಳನ್ನ ಇವ್ರ ಮೇಲೆ ಹಾಕಿ ಒಳಗಾಕಿ ಲಾಕ್ ಮಾಡಿಬಿಟ್ಟಿದೆ. ಇನ್ನು ತಮಗೆ ಯಾವ ವ್ಯಕ್ತಿಗಳ ಬಗ್ಗೆ ಮಾಹಿತಿ ಗೊತ್ತು, ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ಅಂಥವ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ಮಾಹಿತಿಯನ್ನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.